ಹೇಳು. ಒಂದು ಊರಲ್ಲಿ ಇಬ್ರು ಮಕ್ಕಳು ಇರ್ತಾರೆ. ಅವ್ರ ಅಮ್ಮನಿಗೆ ನಾವು ಊರಿಗೆ ಹೋಗ್ಬೇಕು ಅಂತ ಆಟ ಆಡಿಸ್ತಾ ಇರ್ತಾರೆ. ಆವಾಗ ಮಾಡಿದ್ರೆ ನಾವು ಊರಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಕಳಿಸ್ತೀನಿ ಊರಿಗೆ ಅಂತ ಕಳಿಸ್ತಾರೆ. ಅದಕ್ಕೆ ಅವ್ರು ಊರಿಗೆ ಹೋಗುವಾಗ ಎಲ್ಲರ ಮನೆ ಪಕ್ಕ ಉದ್ದುದ್ದು ಗೋಡೆ ಇತ್ತು. ಅದಕ್ಕೆ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಅಜ್ಜಿ ಹತ್ರ ಕೇಳ್ತಾರೆ, ಯಾಕೆ ಮನೆ ಗೋಡೆಗಳು ಇಷ್ಟು ಉದ್ದ ಐತೆ ಅಂತ. ಅದಕ್ಕೆ ರಾತ್ರಿ ಒಂದು ರೈಲು ಓಡಿಸ್ಕೊಂಡು ಒಂದು ದೆವ್ವ ಬರುತ್ತೆ, ಅದು ಮನೆಗಳನ್ನ ಹುಟ್ಟಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ರಾತ್ರಿ ಅವಳ ತಮ್ಮ ದೆವ್ವನ ನೋಡಬೇಕು ಅಂತ ಆಸೆ ಇರ್ತದೆ. ಅದಕ್ಕೆ ಅವನು ದೆವ್ವ ಹತ್ರ ಆ ದೆವ್ವ ನೋಡೋಕ್ಕೆ ಅಂತ ಮಧ್ಯರಾತ್ರಿ ಇರ್ತಾನೆ. ಅದಕ್ಕೆ ಆ ದೆವ್ವ ಒಂದು ಮನೆ ಹುಟ್ಟಿಸ್ತಾ ಇರ್ತದೆ. ಅದಕ್ಕೆ ಆಮೇಲೆ ಆ ದೆವ್ವ ನೋಡ್ಬಿಟ್ಟು ನಾವು ರೈಲು ಹತ್ತಿಸ್ಬೇಕು ಅಂತ ನೋಡ್ಬಿಟ್ಟು ಅವನ್ನ ಅಟ್ಟಾಡ್ಸ್ಕೊಂಡು ಹೋಗುತ್ತೆ. ಆವಾಗ ಅವನು ನದಿಗೆ ತುಂಬಿಡ್ತಾನೆ. ಆಮೇಲೆ ಅವ್ನು ಬೆಳಗಾದ್ಮೇಲೆ ಅವ್ರ ಅಜ್ಜಿ ಮತ್ತು ಅಕ್ಕ